ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್. ಈ ದಿನ ತಮಗೆಲ್ಲ ಪರಿಚಯಿಸಲು ಹೊರಟಿರುವಂತಹ ಸ್ಥಳ ಬೆಂಗಳೂರು ದೇವನಹಳ್ಳಿ ಹೆದ್ದಾರಿಯಲ್ಲಿ ಬರುವಂತಹ ಸರಿ ಸುಮಾರು 3000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಚಿಕ್ಕಜಾಲ ಕೋಟೆಗೆ ಬನ್ನಿ. ಈ ಕೋಟೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಚಿಕ್ಕಜಾಲ ಕೋಟೆಯು ಬೆಂಗಳೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರಾಚೀನ ಸ್ಥಳವಾಗಿದ್ದು, ಹೊಯ್ಸಳರು, ವಿಜಯನಗರದ ಅರಸರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಅರಸರ ಕಾಲದ ಇತಿಹಾಸವನ್ನು ಹೊಂದಿದೆ. ಈ ಕೋಟೆಯ ಕಟ್ಟಡಗಳು, ಸ್ಮಾರಕಗಳು ಹೊಯ್ಸಳರ ಅರಸ ವಿಷ್ಣುವರ್ಧನನ ಕಾಲದಲ್ಲಿ ಅವನ ಸಾಮಂತರಾಗಿದ್ದ ಇಲ್ಲಿನ ಪಾಳೆಗಾರರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಮುಂದೆ ಹೊಯ್ಸಳರ ನಂತರ ಈ ಕೋಟೆಯು ವಿಜಯನಗರದ ಅರಸರ ಆಳ್ವಿಕೆಗೆ, ನಂತರ ಮೈಸೂರಿನ ಅರಸರ ಆಳ್ವಿಕೆಗೆ ಒಳಪಡುತ್ತದೆ. ಹೊಯ್ಸಳರು ಮತ್ತು ವಿಜಯನಗರ ಅರಸರ ನಂತರದ ದಿನಗಳಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೂಡ ಈ ಕೋಟೆಯನ್ನು ಬಳಸಿಕೊಂಡಿದ್ದರು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಮೈಸೂರು ಶೈಲಿಯ ಕಂಬಗಳು ಮತ್ತು ಕಮಾನುಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ಭಾರತೀಯ ಪುರಾತತ್ವ ಇಲಾಖೆಯು ಈ ಜಾಗವನ್ನು ಪ್ರೀ ಹಿಸ್ಟಾರಿಕ್ ಸೈಟ್ ಎಂದು ಗುರುತಿಸಿದೆ. ಕೋಟೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೃಹತ್ ಶಿಲಾಯುಗದ ಸಮಾಧಿಗಳು ಕಂಡುಬಂದಿದ್ದು, ಈ ಪ್ರದೇಶದಲ್ಲಿ ಮಾನವ ವಾಸವಿದ್ದ ಅತ್ಯಂತ ಹಳೆಯ ಕುರುಹು ಎಂದು ನಂಬಲಾಗಿದೆ. ಕೆಲವೊಂದು ಅಂದಾಜಿನ ಪ್ರಕಾರ ಇದು ಕ್ರಿಸ್ತಪೂರ್ವ 1000 ವರ್ಷಗಳಷ್ಟು ಹಳೆಯದಾಗಿರಬಹುದು. ಸುಮಾರು 12ನೆಯ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನು ಈ ಗ್ರಾಮದಲ್ಲಿ ಚನ್ನಕೇಶವನ ದೇವಾಲಯವನ್ನು ನಿರ್ಮಿಸಿದನು ಎಂದು ಶಾಸನಗಳು ಹೇಳುತ್ತವೆ. ಹೊಯ್ಸಳರ ಕಾಲದಲ್ಲಿ ಈಗಿನ ಚಿಕ್ಕಜಾಲವನ್ನು ವಿಷ್ಣುವರ್ಧನ ಚತುರ್ವೇದಿ ಮಂಗಲ ಎಂದು ಕರೆಯಲಾಗುತ್ತಿತ್ತು. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯ ವಿಸ್ತರಣೆಗಾಗಿ ಈ ಕೋಟೆಯ ಮುಂಭಾಗದ ಕೆಲವು ಭಾಗಗಳನ್ನು ಮತ್ತು ಪ್ರವೇಶ ದ್ವಾರವನ್ನು ಕೆಡವಲಾಯಿತು. ಪ್ರಸ್ತುತ ಕೋಟೆಯು ಶಿಥಿಲಾವಸ್ಥೆಯಲ್ಲಿದ್ದು ಪಾಳು ಬಿದ್ದಿದೆ. ಆದರೂ ಅಲ್ಲಿನ ಕಲ್ಯಾಣಿ ಆಂಜನೇಯನ ದೇವಸ್ಥಾನ ಮತ್ತು ಕಲ್ಲಿನ ಕಂಬಗಳು ಇಂದಿಗೂ ಗತಕಾಲದ ವೈಭವವನ್ನು ಸಾರುತ್ತಿವೆ. ದುರದೃಷ್ಟವಶಾತ್ ಇತಿಹಾಸದ ಪುಟಗಳಲ್ಲಿ ಸೇರಬೇಕಾದ ಈ ಕೋಟೆಯು ಇಂದು ಅಳಿವಿನಂಚಿನಲ್ಲಿದೆ. ಈಗ ನಾವು ನೋಡುತ್ತಿರುವ ಆಂಜನೇಯನ ದೇವಸ್ಥಾನ, ಕಲ್ಯಾಣಿ ಹೊಯ್ಸಳರ ಅರಸ ವಿಷ್ಣುವರ್ಧನನ ಕಾಲದಲ್ಲಿ ಸ್ಥಾಪನೆಯಾಗಿದ್ದು, ಮುಂದೆ ಮೈಸೂರಿನ ಅರಸರ ಆಳ್ವಿಕೆಯಲ್ಲಿ ಜೀರ್ಣೋದ್ಧಾರಗೊಂಡಿರುತ್ತದೆ. ಇನ್ನು ಈ ಕಲ್ಯಾಣಿಯ ಬಗ್ಗೆ ಹೇಳುವುದಾದರೆ, ಪ್ರತಿ ಮೆಟ್ಟಿಲುಗಳ ಮೇಲೆಯೂ ಸುಂದರ ಕೆತ್ತನೆಗಳನ್ನು ಹೊಂದಿದ್ದು ವಿಶೇಷವಾಗಿದೆ. ನೀವು ಕಲ್ಯಾಣಿಯ ಮೆಟ್ಟಿಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಚಿಕ್ಕದಾದ ಹಾಗೂ ಸುಂದರವಾದ ಕೆತ್ತನೆಗಳನ್ನು ನೀವು ಕಾಣಬಹುದು. ಕಲ್ಯಾಣಿಯು ನೀರಿನ ತಾಣವಾಗಿದ್ದರಿಂದ ಮೆಟ್ಟಿಲುಗಳ ಮೇಲೆ ಆಮೆ, ಮೀನು ಮತ್ತು ಹಾವುಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಕಲ್ಲಿನ ಮೇಲೆ ಅರಳಿದ ಹೂಗಳು ಮತ್ತು ಬಳ್ಳಿಗಳ ವಿನ್ಯಾಸವಿದೆ.
ಕೆಲವು ಕಡೆ ಗಿಳಿ ಎಲೆಯನ್ನು ಕೊಕ್ಕಿನಲ್ಲಿ ಹಿಡಿದಿರುವ ದೃಶ್ಯ ಮತ್ತು ಕೋತಿಗಳ ವಿಚಿತ್ರ ಭಂಗಿಗಳನ್ನು ನೀವು ಇಲ್ಲಿ ಕಾಣಬಹುದು. ಶತಮಾನಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ಸಮಾಧಿ, ಕೋಟೆ, ಛತ್ರಗಳು, ದೇವಸ್ಥಾನ, ಕಲ್ಯಾಣಿ ಇವೆಲ್ಲವುಗಳ ಸಂರಕ್ಷಣೆ ಮಾಡಬೇಕಿರುವುದು ಹಾಗೂ ಮುಂದಿನ ಪೀಳಿಗೆಗೆ ಉಳಿಸಬೇಕಿರುವುದು ನಿಮ್ಮೆಲ್ಲರ ಹೊಣೆ ಹಾಗೂ ಕರ್ತವ್ಯವಾಗಿರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.